ನೋಡಿರಿ, ಕ್ವಶನ್ ನಂಬರ್ 1. ಸಂಗೀತಾಳು ಒಂದು ಗಿಳಿ ಮತ್ತು ಒಂದು ಪಾರಿವಾಳವನ್ನು ರು 25 ಮತ್ತು ರು 20ರಂತೆ ಖರೀದಿಸಿದಳು. ಅವಳು ಗಿಳಿಯನ್ನು 20% ಲಾಭದಲ್ಲಿ ಮತ್ತು ಪಾರಿವಾಳವನ್ನು 5% ನಷ್ಟದಲ್ಲಿ ಮಾರಿದಳು. ಈ ವ್ಯವಹಾರದಲ್ಲಿ ಅವಳಿಗೆ ಲಾಭವೆಷ್ಟು? ಅಂದ್ರೆ ಮೊದಲು ಏನು ಮಾಡ್ತಾಳೆ? ಗಿಳಿಯನ್ನು ಮಾರ್ತಾಳೆ, ಆಮೇಲೆ ಪಾರಿವಾಳವನ್ನು ಮಾರ್ತಾಳೆ. ಆದರೆ ಎಷ್ಟಕ್ಕೆ ಕೊಂಡ್ಕೊಂಡಿರ್ತಾಳಕ್ಕೆ? ಪಾರಿವಾಳವನ್ನು ಗಿಳಿಯನ್ನು 25 ರೂಪಾಯಿಗಳಿಗೆ ಕೊಂಡ್ಕೊಂಡಾಳ, ಪಾರಿವಾಳವನ್ನು 20 ರೂಪಾಯಿ ಕೊಂಡ್ಕೊಂಡಾಳ. ಆದರೆ ಗಿಳಿ ಏನದಲ್ಲ 20% ಲಾಭದಲ್ಲಿ ಮಾರ್ತಾಳೆ, ಪಾರಿವಾಳವನ್ನು 5% ನಷ್ಟದಲ್ಲಿ ಮಾರ್ತಾಳೆ. ಈ ವ್ಯವಹಾರದಲ್ಲಿ ಎಷ್ಟದ ಲಾಭ ಮತ್ತು ನಷ್ಟ? ಲಾಭ ಅಂತೂ ಅಂತ ಹೇಳ್ತಾರೆ, ಲಾಭವೆಷ್ಟು ಅಂತ ಕೇಳಲ್ಲ. ಲಾಭ ಅಥವಾ ನಷ್ಟ ಅಂತ ಕೇಳಿಲ್ಲ ಅವರು, ಲಾಭವೆಷ್ಟು ಅಂತ ಕೇಳ್ಯಾರ. ಅಂದರೆ ವ್ಯವಹಾರದಲ್ಲಿ ಲಾಭನೇ ಆಗ್ತದೆ, ಆದರೆ ಎಷ್ಟಾಗ್ತದೆ ಅಂತ ಕೇಳ್ತಾರೆ. ಅಂದ್ರೆ ಲಾಭಕ್ಕೆ ಮಾರಿದಾಗ ಮಾರಾಟ ಬೆಲೆ ಮೊದಲನೇದು. ಸೂತ್ರ ಏನಾಗ್ತದೆ? 100 ಪ್ಲಸ್ ಲಾಭ ಸರಸು ಭಾಗಲೇ 100 ಇಂಟು ಅಸಲು ಬೆಲೆ. 100 ಪ್ಲಸ್ ಲಾಭಕ್ಕೆ ಮಾರ್ತಾಳೆ. ಎಷ್ಟಾಗಿದೆ ಲಾಭ? 20%. ನೋಡಲಿ ಎಲ್ಲಾಗಿದೆ 20% ಲಾಭ? ನೋಡಲಿ, ಗಿಳಿಯನ್ನು 20% ಲಾಭದಲ್ಲಿ ಅಂದಾಳು, ಅದಕ್ಕೆ 20 ಆಯಿತು. ಪರ್ಸೆಂಟೇಜ್ ಚಿನ್ನಕ್ಕೆ ಕೆಳಗೆ ಬಂತು. ಅಸಲು ಬೆಲೆ, ಆ ಗಿಳಿಯ ಅಸಲು ಬೆಲೆ ಅಂದರೆ ಕೊಂಡ ಬೆಲೆ ಎಷ್ಟಿತ್ತು? 25 ರೂಪಾಯಿ ಇತ್ತು. ಇದನ್ನು ಸ್ಥಳೀಕರಿಸ್ಕೊಂಡಾಗ 120 120 ಅಪಾನ್ 100 ಇಂಟು 25. 25 ಒಂದಲೇ 25 4 ಒಂದಲೇ 4 3 12 0ಕ್ಕೆ 0 ಅಂದರೆ ಎಷ್ಟಾಯ್ತು ಇಲ್ಲಿ? 30 ರೂಪಾಯಿ ಮಾರ್ತಾಳೆ. ಇನ್ನು ನಷ್ಟಕ್ಕೆ ಮಾರಿದಾಗ ಮಾರಾಟ ಬೆಲೆ 100 ಮೈನಸ್ ನಷ್ಟ, 100 ಮೈನಸ್ ನಷ್ಟ ಸರಸು ಬಾಗಲೇ ಇಂಟು 100 ಇಂಟು ಅಸಲು ಬೆಲೆ. ಇಲ್ಲಿ ಏನಾಗ್ತದೆ? 100 ನಷ್ಟಕ್ಕೆ ಮಾರ್ತಾಳೆ. ಎಷ್ಟು ಪರ್ಸೆಂಟ್ ನಷ್ಟಕ್ಕೆ ಮಾರ್ತಾಳೆ? ಪಾರಿವಾಳವನ್ನು 5% ನಷ್ಟಕ್ಕೆ ಮಾರ್ತಾಳೆ. ಅಂದರೆ -5 ಅಪಾನ್ 100. ಅದರ ಅಸಲು ಬೆಲೆ ಎಷ್ಟದ? 20 ರೂಪಾಯಿ. 20 ರೂಪಾಯಿ ಈಕ್ವಲ್ ಟು 100ರಲ್ಲಿ 5 ಹೋದ್ರೆ 95 ಅಪಾನ್ 100 ಇಂಟು 20. 0 ಹೋಯ್ತು. 2 ಬಂದರೆ 2 5 5 ಬಂದರೆ 5 ಬಂದರೆ 5 4 ಉಳಿತು 5 9 ಎಷ್ಟಾಯ್ತು ಇಲ್ಲಿ? 19 ರೂಪಾಯಿ ಇದನ್ನು ಮಾರ್ತಾಳೆ. ಹೌದಲ್ಲ? ಅಂದ್ರೆ ಒಟ್ಟು ಎಷ್ಟಕ್ಕೆ ಮಾರ್ತಾಳೆ, ಎಷ್ಟಕ್ಕೆ ತಗೋತಾಳೆ? ಸ್ಪಷ್ಟತೆ ಆಗಿದೆ. ಒಟ್ಟು ಮಾರಿದ ಬೆಲೆ ಎಷ್ಟು? ಟೋಟಲ್ ಮಾರಿದ ಬೆಲೆ, ಒಟ್ಟು ಮಾರಿದ ಬೆಲೆ ಎಷ್ಟಪ್ಪ? 30 ಪ್ಲಸ್ 19. 30 ಪ್ಲಸ್ 19 ಎಷ್ಟಕ್ಕೆ ಮಾರ್ದಂಗೆ ಆಯಿತು? 49ಕ್ಕೆ ಮಾರ್ದು. ಇನ್ನು ಒಟ್ಟು ಕೊಂಡ ಬೆಲೆ ಅಥವಾ ಅಸಲು ಬೆಲೆ? ಒಟ್ಟು ಕೊಂಡ ಬೆಲೆ ಎಷ್ಟು ಕೊಂಡ್ಕೊಂಡಾಳ? ಟೋಟಲ 25 ರೂಪಾಯಿ ಕೊಂಡ್ಕೊಂಡಾಳ, ಪ್ಲಸ್ ಆಮೇಲೆ ಪಾರಿವಾಳ 20 ಕೊಂಡ್ಕೊಂಡಾಳ. ಎಷ್ಟಾಯಿತು? 45 ಆಯಿತು. ಅಂದ್ರೆ 49ಕ್ಕೆ ಕೊಂಡ್ಕೊಂಡಾಳ,
45ಕ್ಕೆ ಮರೇಳು. ಲಾಭ ಎಷ್ಟಾಗ್ತದ? 9 5 4 0. ಲಾಭ ಎಷ್ಟಾಯಿತು? ರೈಟ್ ಆಪ್ಷನ್ಸ್ 4. ರೈಟ್ ಆಪ್ಷನ್ಸ್ ಅಲ್ಲ, ರೈಟ್ ಆಪ್ಷನ್ಸ್ ಡಿ. ರೈಟ್ ಆಪ್ಷನ್ಸ್ ಡಿ. ಅರ್ಥ ಆಯಿತು? ಸೀಮಾ ತಿಳಿತವ? ನೋಡಿರಿ ಈ ಪ್ರಶ್ನೆ ಹೆಂಗದ. ಕ್ವಶನ್ ನಂಬರ್ 2. ಎಷ್ಟು ಸಮಯದಲ್ಲಿ 900 ರೂಗಳು ವಾರ್ಷಿಕ ಶೇಕಡ 6 ಸರಳ ಬಡ್ಡಿಯಂತೆ 1800 ರೂಗಳು ಆಗುತ್ತದೆ ಕೇಳ್ತಾರೆ. ಅಸಲು ಎಷ್ಟದಿಲ್ಲಿ? ಅಸಲು ಎಷ್ಟದ? 900 ರೂಗಳು. ಎಷ್ಟದ? 900 ರೂಪಾಯಿಗಳದ ಅಸಲು. ಇನ್ನು ಅವಧಿ ಎಷ್ಟದ? ಎಷ್ಟು ಸಮಯದಲ್ಲಿ ಅಂತಾರೆ? ನಾವು ಅವಧಿನೇ ನಾವು ಕಂಡು ಹಿಡಿಬೇಕಾಗ್ಯದ. ಇನ್ನು ಬಡ್ಡಿಯ ದರ, ಅಸಲು ಅವಧಿ ಬಡ್ಡಿಯ ದರ. ಬಡ್ಡಿ ದರ ಎಷ್ಟದಿಲ್ಲಿ? 6%. 6%. ಎದರಲ್ಲದ? ಸಾಲಿಯಾನ್ ಶೇಕಡದಲ್ಲಿ, ಅದು ಸಾಶಯದಲ್ಲಿ. ಅಸಲು ಇಂಟು ಅವಧಿ ಇಂಟು ಬಡ್ಡಿ ದರ ಆಯಿತಾ. ಆಮೇಲೆ ಸರಳ ಬಡ್ಡಿ ನಾವು ಅದನ್ನು ಕಂಡು ಹಿಡಿಲೇಬೇಕು. ಮತ್ತೇನು ಕೊಟ್ಟಾರ ಅವರು? ಮೊತ್ತವನ್ನು ಕೊಟ್ಟಾರ. ಮೊತ್ತ ಎಷ್ಟದ? 1008 ರೂಪಾಯಿಗಳದ. ನಾವು ಏನು ಮಾಡಿದೀವಿ? ಹೊಳೆ ಪ್ರಶ್ನೆಯೇ ಬರ್ಕೊಂಡ್ವಿ, ಮತ್ತೇನು ಮಾಡಲಿಲ್ಲ. ಇನ್ನೂ ಲೆಕ್ಕ ಬಿಡಿಸಲೇ ಇಲ್ಲ. ನಾವೇನು ಈ ಸತಿ ಏನು ಬಿಡಿಸ್ಬೇಕು? ನಾವು ನಮಗೆ ಏನು ಕೇಳ್ಯಾರ? ಎಷ್ಟು ಸಮಯದಲ್ಲಿ ಕೇಳ್ಯಾರ? ನಾವು ಅವಧಿಯನ್ನು ಕಂಡು ಹಿಡಿಬೇಕು. ಅವಧಿ ಈಕ್ವಲ್ ಟು ಸರಳ ಬಡ್ಡಿ ಇಂಟು 100. ಸರಳ ಬಡ್ಡಿ ಇಂಟು 100 ಸರ್ವಸ್ವವಾಗಲೇ ಅಸಲು ಇಂಟು ಬಡ್ಡಿ ದರ. ಈ ಸತಿ ಈಕ್ವಲ್ ಟು ಸರಳ ಬಡ್ಡಿ ತುಂಬಬೇಕು. ಸರಳ ಬಡ್ಡಿ ಎಷ್ಟದ ಹೇಳ್ರಿ? ಗೊತ್ತಿಲ್ಲ. ಸರಳ ಬಡ್ಡಿನ ಕಂಡು ಹಿಡಿಬೇಕು. ಸರಳ ಬಡ್ಡಿ ಕಂಡು ಹಿಡ್ಕೋರಿಲ್ಲ. ಸರಳ ಬಡ್ಡಿ ಅಂದರೆ ಎಷ್ಟು? ಸರಳ ಬಡ್ಡಿ ಮೊತ್ತದಲ್ಲಿ ಅಸಲವನ್ನು ಕಳೀರಿ. ಮೊತ್ತ ಮೈನಸ್ ಅಸಲು ಅಂದರೆ 1008 ಮೈನಸ್ 900 ಅಸಲದ. ಎಷ್ಟಾಯ್ತಪ್ಪ ಸರಳ ಬಡ್ಡಿ? ನಮಗೆ ಎಷ್ಟು ಸಿಕ್ತು? 108 ರೂಪಾಯಿ ಸರಳ ಬಡ್ಡಿ ಆಯಿತು. ಈ ಸರಳ ಬಡ್ಡಿಯನ್ನು ಸೂತ್ರದಲ್ಲಿ ಆದೇಶ ಮಾಡ್ಬೋದು. ಅಂದ್ರೆ 108 ಇಂಟು 100 ಅಸಲು ಎಷ್ಟದ? 900 ಇಂಟು ಬಡ್ಡಿಯ ದರ ಎಷ್ಟದ? 6%. ದ ರೇಟ್ ಆಫ್ ಇಂಟ್ರೆಸ್ಟ್ 6%. ಹೌದಾ? ಈಗ ನಾವೇನು ಮಾಡಬೇಕು? ಈ 2 ಸೊನ್ನೆಗಳು ಹೋದು 9 ಒಂದಲೇ 9 9 ಎಷ್ಟು ಉಳಿತು? ಎಷ್ಟಾಯಿತು? ಎಷ್ಟಲೇ? 9 2 6 1 6 2 ಈಕ್ವಲ್ ಟು 2 ವರ್ಷ. ವರ್ಷ ಯಾಕಾಯಿತು? ಸಾಲಿನ ಶೇಕಡ ಬಡ್ಡಿ ದರ ವರ್ಷದಾಗ, ಅದಕ್ಕೆ ಅವಧಿನ ವರ್ಷದಾಗೆ ಬಂತು. ಆದರೆ ಆಪ್ಷನ್ಸ್ ತಿಂಗಳದಾಗ ಕೊಟ್ಟಾರ. 2 ವರ್ಷ ಅಂದರೆ ಎಷ್ಟು? ಹಾಂ, ಅಂದ್ರೆ 2 ಇಂಟು 24 2 ಇಂಟು 12. ಒಂದು ವರ್ಷದಲ್ಲಿ 12 ತಿಂಗಳು ಇರ್ತವೆ. ಇದು ತಿಂಗಳಾಯಿತು. ಅಂದ್ರೆ 12 2 24 ತಿಂಗಳು ಆಯಿತು. ದ ರೈಟ್ ಆಪ್ಷನ್ಸ್ ಎಷ್ಟಾಗ್ತದೆ? ಬಿ ಆಗ್ತದೆ.
ದ ರೈಟ್ ಆಪ್ಷನ್ಸ್ ಬಿ. ದ ರೈಟ್ ಆಪ್ಷನ್ಸ್ ಬಿ. ಅರ್ಥ ಮಾಡ್ಕೋಬೇಕು. $362.50 ಡಿವೈಡೆಡ್ ಬೈ 5.5 ಅಂದರೆ ಭಾಗಾಕಾರ ಅದ. ರ ಸಮೀಪದ ಬೆಲೆ ಯಾವುದು ಅಂತ ಕೇಳ್ತಾರೆ. ಸಮೀಪದ ಬೆಲೆಯನ್ನು ಕಂಡುಹಿಡಿಬೇಕು. ಹಾಂ, ಅಂದ್ರೆ 362.50 ಭಾಗಾಕಾರ ಭಾಗಲೇ 5.5 ಇಷ್ಟ. ಮೊದಲು ನಾವು ಏನು ಮಾಡಬೇಕು, ಪಾಯಿಂಟವನ್ನು ತಗೋಬೇಕು. ಅಂದರೆ ಭಾಗಾಕಾರದಲ್ಲಿ ತೊಂದರೆ ಆಗ್ತಿರ್ತದೆ ನಮಗೆ. ಈಕ್ವಲ್ ಟು 362 ಪಾಯಿಂಟನ್ನು ತಗೊಂಡಿನಿ. ತಗೊಂಡಾಗ ಇಷ್ಟಾಯಿತು. ಇನ್ನು ಕೆಳಗಿದ್ದರೂ ಪಾಯಿಂಟ್ ತಗೋತೀನಿ, 55 ಆಯಿತು. ಮೇಲೆ ಪಾಯಿಂಟ್ ತಗೊಂಡಾಗ ಪಾಯಿಂಟ್ ಅಂದರೆ ಏನು, 1 2 ಸ್ಥಾನ ಅದಾವ, 2 0 ಕೊಟ್ಟೆ ಇಂಟು ಇಲ್ಲಿ ಪಾಯಿಂಟ್ ಅಂದ್ರೆ ಕೆಳಗಿನ ಛೇದದಲ್ಲಿದ್ದನ್ನು ಮೇಲೆ ಕೊಡಬೇಕು. ಪಾಯಿಂಟ್ ಅಂದ್ರೆ 1 ಸ್ಥಾನ ಅದ, 1 0 ಆಯಿತು. ಹಾಂ, 0 ತೊಗೊಂಡ್ಬಿಡಮು, ಈಸಿ ಆಗಿಬಿಡ್ತದೆ. ಇದನ್ನೊಂದು 0 ತೊಗೊಂಡೇ ಬಿಡಮಲ್ಲ. 0 ತೊಗೊಂಡ್ಬಿಟ್ಟಿವಿ, ಕೊನೆಯ ಸೊನ್ನೆಗಳು ಅದು. ಈಕ್ವಲ್ ಟು ಎಷ್ಟು, 5 11 5 7 35 5 2 5 ಎಷ್ಟಾಯಿತು, 725/11 ಉಳಿತು. ಬಿಂದ ರಾಶಿಯಲ್ಲಿ ಬಂತು. ನಾವು ಸ್ವಲ್ಪ ಭಾಗಾಕಾರ ಮಾಡ್ಕೊಳ್ಳೋಮಲ್ಲ. 725 ಭಾಗಲೇ 11 11 7 11 6 66 6 ಕೆಲ 1 0 ಕೆಳಗಿಳಿಸ್ಕೊಳ್ಳೋದು 5 11 5 55 0 1 ಪಾಯಿಂಟ್ ಕೊಟ್ಟಿವಿ. ಪಾಯಿಂಟ್ ಕೊಟ್ಟಾಗ 0 ಕೊಡಬೇಕು. 11 9 99 1 0 0. ಹೌದಾ? ಆಮೇಲೆ ಬರೀ ಪಾಯಿಂಟ್ ಕೊಡಬೇಕು, ಬರೀ 0 ಕೊಡಬೇಕು. ಇಷ್ಟೇ ಸಾಕು, ನೋ ಪ್ರಾಬ್ಲಮ್. ಹಾಂ, ಪಾಯಿಂಟ್ರಿಂದ 1 ಸ್ಥಾನ ಸಾಕು, ನಾವು ಇಷ್ಟಕ್ಕೆ ಸಫಿಷಿಯೆಂಟ್ ಆಗ್ತದೆ. ಅಂದರೆ 65.9ಕ್ಕೆ ಸಮೀಪದ ಸಂಖ್ಯೆ ಯಾವುದು? 65.9ಕ್ಕೆ ಸಮೀಪದ ಸಂಖ್ಯೆ ಯಾವುದು ಅಂದ್ರೆ, ಸಮೀಪದ ಸಂಖ್ಯೆ ನಮ್ಮ ಪ್ರಕಾರ ನಿಜವಾಗಲೂ 65ರಲ್ಲಿ ಈ ಪಾಯಿಂಟದಿಂದ 9 ಹಿಡೋದು, ಇದಕ್ಕೆ +1 ಮಾಡಿದಾಗ 66 ಆಗಬೇಕು. ಇದು ಸಮೀಪದ ಪೂರ್ಣ ಸಂಖ್ಯೆ ಆಗ್ತದೆ. ಆದರೆ ಆಪ್ಷನ್ಸ್ದಾಗ ಅದನು ಇಲ್ಲ. ಅಂದ್ರೆ ರೈಟ್ ಆಪ್ಷನ್ಸ್ ಎಷ್ಟು ಏನು ಮಾಡ್ಕೊಂಬಿಡೋದು, ಹೌದಲ್ಲ? ಅವ್ರು ಕೊಟ್ಟಿದ್ದ ಆಪ್ಷನ್ಸ್ ಪ್ರಕಾರ ಈ ಆಪ್ಷನ್ಸ್ಗೆ ಟಿಕ್ ಮಾರ್ಕ್ ಆಗ್ತದೆ. ಆದರೆ ನಿಜವಾಗಲೂ ಪೂರ್ಣ ಸಂಖ್ಯೆ 66. ಕ್ವಶನ್ ನಂಬರ್ 4. 12 ಮೀಟರ್ ಎತ್ತರ ಮತ್ತು 30 ಮೀಟರ್ ಅಗಲದ ಗೋಡೆಗೆ ಬಣ್ಣ ಹಚ್ಚಲು 1 ಚದರ ಮೀಟರ್ಗೆ ರೂ2ರಂತೆ ತಗಲುವ ವೆಚ್ಚವೆಷ್ಟು ಅಂತ ಕೇಳ್ತಾರೆ. ಅಂದರೆ ಟೋಟಲ್ ಗೋಡೆಯ ಫ್ಲ್ಯಾಟ್ ಮುಂದಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ. ಅಂದರೆ ವಿಸ್ತೀರ್ಣ ಈಕ್ವಲ್ ಟು ಏನಾಗ್ತದೆ, ಉದ್ದ ಇಂಟು ಅಗಲ ಆಗ್ತದೆ. ಅಂದ್ರೆ 30 ಮೀಟರ್ ಇಂಟು 12 ಮೀಟರ್. 12 ಮೀಟರ್ ಎಷ್ಟಾಗ್ತದೆ ವಿಸ್ತೀರ್ಣ ಟೋಟಲ್? 12 3 36 0 0 ಚದರ ಮೀಟರ್ ಆಯಿತು, ಹೌದಲ್ಲ? ಅಂದ್ರೆ 1 ಚದರ ಮೀಟ್ರಿಗೆ ಎಷ್ಟು? 1 ಚದರ ಮೀಟರ್ಗೆ 2 ರೂಪಾಯಿ. ಅದು 360 ಚದರ ಮೀಟರ್ಗೆ ಎಷ್ಟು? ಈಕ್ವಲ್ ಟು 360 ಇಂಟು 2/1. 36 2 ಎಷ್ಟು? 72. 0ಕ್ಕೆ 0 ಇಷ್ಟು ರೂಪಾಯಿ ಖರ್ಚಾಗ್ತದೆ. ಅದು 720
ರೈಟ್ ಆಪ್ಷನ್ ಸಿ. ರೈಟ್ ಆಪ್ಷನ್ ಸಿ. 1 3 7 5 ಮುಂದಿನ ಸಂಖ್ಯೆ ಯಾವುದು? 1 3 7 15 ಮುಂದಿನ ಸಂಖ್ಯೆ ಯಾವುದು? ಅದು ಬಾಕ್ಸ್ ಮಾಡ್ತೀನಿ. ಬಾಕ್ಸ್ನಲ್ಲಿ ಬರೆಯಬೇಕಾದ ಸಂಖ್ಯೆ ಯಾವುದು ಅಂದಂಗೆ ನೋಡ್ರಿ. 1ಕ್ಕಿಂತ 3 ಹೆಚ್ಚಿಗೆ ಅದ ಅಂದ್ರೆ 1ರಲ್ಲಿ ಎಷ್ಟು ಕೂಡ್ಯದ? +2 ಕೂಡಿ 3 ಆಗ್ಯದ. ಇನ್ನು ಇದಕ್ಕೆ ಹೆಚ್ಚು ದೊಡ್ಡದದ ಅಂದ್ರೆ ಇಲ್ಲಿನೂ ಕೂಡಿರ್ಬೇಕಲ್ಲ. ಎಷ್ಟು ಕೂಡ್ಯದ? +4 ಕೂಡ್ಯದ. ಅಂದರೆ 7ಕ್ಕಿಂತ 15 ದೊಡ್ಡದದ ಅಂದ್ರೆ ಇಲ್ಲಿನೂ ಕೂಡಿರ್ಬೇಕಲ್ಲ. ಎಷ್ಟು ಕೂಡ್ಯದ? 15 7 ಕಳೆದ್ರೆ ಎಷ್ಟು? 8 ಅಂದ್ರೆ +8 ಕೂಡ್ಯದ. +8 ಕೂಡ್ಯದ ಅಂದ್ರೆ ಇಲ್ಲಿಗೆ ಎಷ್ಟು ಕೂಡಬೇಕು ಅನ್ನೋದು ಗೊತ್ತಾಗಲ್ಲಾಗ್ಯದ. ಯಾಕೆ? ಅನುಕ್ರಮ ನಂಬರ್ಗಳು ಸಿಗಲ್ಲ ನಮಗೆ. ಅಂದರೆ ಇದಕ್ಕೆ ಏನದ? ಈ 4 2 ಹೋಗಿ 4 ಆಗ್ಯದ ಅಂದ್ರೆ ಇಂಟು 2 ಆಗ್ಯದ. 2 2 4 ಆಯಿತು. ಆಮೇಲೆ ಇಲ್ಲಿ ಎಷ್ಟದ? ಇಂಟು 2 4 2 8 ಆಯಿತು. ಇಲ್ಲಿ ಇಂಟು 2 ಅದ. ಇಲ್ಲಿನೂ ಇಂಟು 2 ಹಾಕೊಂಡ್ಬಿಡ್ರಿ ಅಲ್ಲ. ಇಂಟು 2 ಹಾಕೊಂಡ್ಬಿಡ್ರಿ. ಇಂಟು 2 ಹಾಕೊಂಡಾಗ ಎಷ್ಟಾಗ್ತದ? 8 2 16 ಆಗ್ತದ. ಹೌದಲ್ಲ? ಈ 16ನ್ನು 15ರಲ್ಲಿ ಕೂಡಿಸ್ರಿ 31 ಆಗ್ತದೆ. ದ ರೈಟ್ ಆಪ್ಷನ್ಸ್ ಎಷ್ಟು? ಬಿ. ರೈಟ್ ಆಪ್ಷನ್ಸ್ ಬಿ. ಅರ್ಥ ಆಯಿತು?